ಎಲ್ಲರೂ ಬಾಯಲ್ಲೇ ಮಾಡ್ತಕ್ಕಂಥ ಗಣಿತಗಳು. ಥಿಂಕಿಂಗ್ ಪವರ್ ಈತನ ಬಾಯಲ್ಲೇನೆ ಮಾಡ್ಬೋದು. 2 ಪೆನ್ನು ಅಥವಾ 5 ಪೆನ್ಸಿಲ್ಗಳ ಬೆಲೆ 10 ರೂಪಾಯಿ. ಅಂದರೆ ಅರ್ಥ ಹೆಂಗೆ ಮಾಡ್ಕೋಬೇಕು ನೀವು? 2 ಪೆನ್ಗಳ ಬೆಲೆ 10 ರೂಪಾಯಿ ಆದ್ರೆ 4 ಪೆನ್ನುಗಳ ಬೆಲೆ ಎಷ್ಟು ಅಂತ ತಗೋಬೇಕು. ಆಮೇಲೆ 5 ಪೆನ್ಸಿಲ್ಗಳ ಬೆಲೆ 10 ರೂಪಾಯಿ ಆದ್ರೆ 4 ಪೆನ್ಸಿಲ್ಗಳ ಬೆಲೆ ಎಷ್ಟು ಅಂತ ತಗೋಬೇಕು. ಅಷ್ಟೇ. ಸರಳ ಬಾಯಾಗೆ ಅದನ್ನು ಬಾಯಿನಿಂದ ಎಕ್ದಮ್ ಸರಳ ಅಂದ್ರೆ 2-3 ರೀತಿ ನೀವು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ. ನಾವೇನು ಕೇಳ್ಯಾನವ? 2 ಪೆನ್ಗೆ ಎಷ್ಟದ? 10 ರೂಪಾಯಿ ಅದ. 2 ಪೆನ್ನುಗಳಿಗೆ 2 ಪೆನ್ನಿನ ಬೆಲೆ ಬರೋಬ್ಬರಿ 10 ರೂಪಾಯಿ ಆದರೆ 4 ಪೆನ್ನಿನ ಬೆಲೆ ಎಷ್ಟು? 4 ಪೆನ್ನಿನ ಬೆಲೆ ಎಷ್ಟು? 4 × 10 ಸರ್ವಾಸ್ ಬಾಗಿಲೆ 2 ರೀತಿ ಪ್ರಕಾರ ಇದು. 2 ಒಂದಲೇ 2 ಎರಡಲೆ 10 2 20 ರೂಪಾಯಿ 10 ಪೆನ್ನಿನ ಬೆಲೆ ನೋಟ್. ಇನ್ನು 5 ಪೆನ್ಸಿಲ್ಗಳ ಬೆಲೆ 5 ಪೆನ್ಸಿಲ್ಗಳ ಬೆಲೆ ಬರೋಬ್ಬರಿ 10 ರೂಪಾಯಿ. ಎಷ್ಟು ಪೆನ್ಸಿಲ್? 4 ಪೆನ್ಸಿಲ್ಗಳ ಬೆಲೆ ಎಷ್ಟು? ಭಾಳ ಸರಳ ಲೆಕ್ಕ. 4 × 10 ಸರ್ವಾಸ್ ಬಾಗಿಲೆ 5 ಬರೋಬ್ಬರಿ 5 ಒಂದಲೇ 5 ಎರಡಲೆ 4 ಎರಡಲೆ ಏನಾಯ್ತು? 8 ರೂಪಾಯಿ ಆಯ್ತು. ಒಟ್ಟು ಬೆಲೆ ಬರೋಬ್ಬರಿ ಎಷ್ಟು? 4 ಪೆನ್ನಿನ ಬೆಲೆ 20 ರೂಪಾಯಿ ಪ್ಲಸ್ ಎಷ್ಟು? 4 ಪೆನ್ಸಿಲ್ಗಳ ಬೆಲೆ 8 ರೂಪಾಯಿ = 28 ರೂಪಾಯಿ. ಆನ್ಸರ್ = 28 rupees. 28 ರೂಪಾಯಿ ಉತ್ತರ ಸಂಖ್ಯೆ ಎಲ್ಲಿದೆ? ಉತ್ತರ ಸಂಖ್ಯೆ ಬಿ. ಏಕದಮ್ ಸರಳ, ಈಸಿಯಾಗಿ ತಿಳ್ಕೊಳ್ಳೋದು ಗಣಿತಗಳನ್ನು. ಅಥವಾ ಅಂದರೆ ಏನು? 2 ಬೆಲೆ ಒಂದೇ ಅಂದರೆ 2 ಪೆನ್ನಿಗೆ 10 ರೂಪಾಯಿ, 5 ಪೆನ್ಸಿಲ್ಗೆ 10 ರೂಪಾಯಿ. 10 ರೂಪಾಯಿ ಕೊಟ್ಟರೆ ನೀವು 2 ಪೆನ್ ತೊಗೋಬೋದು ಅಥವಾ 5 ಪೆನ್ಸಿಲ್ ತೊಗೋಬೋದು. 5 ಪೆನ್ಸಿಲ್ಗಳ 10 ರೂಪಾಯಿ ಆದರೆ 4 ಪೆನ್ಸಿಲ್ಗಳ ಬೆಲೆ ಎಷ್ಟು? 2 ಪೆನ್ನುಗಳ ಬೆಲೆ 10 ರೂಪಾಯಿ ಆದರೆ 4 ಪೆನ್ನುಗಳ ಬೆಲೆ ಎಷ್ಟು? ಇಲ್ಲೇ ಬಾಯ್ದಿಂದ ಮಾಡೋದು ಹೆಂಗೆ ತೋರಿಸ್ತಾನೆ. 2 ಪೆನ್ ಅದ, ಇಲ್ಲೇ 4 ಅಂದರೆ 2 ಅಂದರೆ 20 ರೂಪಾಯಿ ಆಯ್ತು ಬಾಯ್ದಿಂದ. 2 ಪೆನ್ನುಗಳ ಬೆಲೆ 10 ರೂಪಾಯಿ ಆದ್ರೆ 4 ಪೆನ್ನುಗಳ ಬೆಲೆ ಅಂದರೆ ಡಬಲ್ ಆಯ್ತು, 20 ರೂಪಾಯಿ ಆಯ್ತು. ಆಮೇಲೆ 5 ಪೆನ್ಸಿಲ್ಗಳ ಬೆಲೆ ಎಷ್ಟದ? ಮೊದಲು ತಕ್ಕೋರಿ. 2 ರೂಪಾಯಿ ಆಯ್ತು 1 ಪೆನ್ಸಿಲ್ದ ಬೆಲೆ. 10ಕ್ಕೆ ನೀವು 5 ಬಾಕ್ಸರಿ 2 ರೂಪಾಯಿ ಬಂತು. 1 ಪೆನ್ಸಿಲ್ಗೆ 2 ರೂಪಾಯಿ ಅದ, 4 ಪೆನ್ಸಿಲ್ಗೆ 8 ರೂಪಾಯಿ, 20 ರೂಪಾಯಿ, 8 ರೂಪಾಯಿ, 28 ರೂಪಾಯಿ. ಬಾಯ್ದಿಂದ ಮಾಡ್ಬೋದು. ಕ್ರಿಯೇಟಿವ್ ಥಿಂಕಿಂಗ್ ಪವರ್. ಲಕ್ಷ ಕೊಟ್ಟು ನೋಡಿ ಬಾಯಲ್ಲೇ ಉತ್ತರ ಇಡ್ಬೋದು. ಇವೆಲ್ಲ ಸುಮ್ಮನೆ ಇರ್ಲಂತ ರೀತಿ ಪ್ರಕಾರ ಕೊಟ್ಟು ಎಷ್ಟು ಸರಳವ ನೋಡ್ರಿ. 2 ಪೆನ್ನಿನ ಬೆಲೆ ಆಯ್ತು, 4 ಪೆನ್ನಿಗೆ 20 ರೂಪಾಯಿ ಆಯ್ತು. 1 ಪೆನ್ಸಿಲ್ ತಗೋಬೇಕಾ? ಆಡೋದು ಇಲ್ಲ, ಒಂದಕ್ಕೊಂದು ಬಾಗ್ ಹೋಗಂಗಿಲ್ಲ. ಇದು ನೋಡ್ರಿ, 2 ಒಂದಲೇ 2 ಎರಡಲೆ 10 ಎರಡಲೆ 20. ಇದು ಬಾಗ್ ಹೋಗಂಗಿಲ್ಲ ಅಂದ್ರೆ ಐಡಿಯಾ ಹೆಂಗೆ ಮಾಡ್ಬೇಕಂದ್ರೆ ಒಂದ್ರದ್ದು ತಗೊಂಡು ಬಿಡ್ಬೇಕು. ಇದಕ್ಕೆ ಬಾಗ್ ಹೋಗ್ತದಿಲ್ಲ ನೋಡ್ರಿ. 2 ಒಂದಲೇ 2 ಎರಡಲೆ 10 ಎರಡಲೆ 20. ಈಗ 5ಕ್ಕೆ 4ಕ್ಕೆ ಬಾಗ್ ಹೋಗಂಗಿಲ್ಲ ಅಂದ್ರೆ ಇದಕ್ಕೆ ಬಾಗ್ ಸರಿ. 5 ಎರಡಲೆ 2 4ಲೆ 8. ಕೆಲವೊಂದು ಐಡಿಯಾ ಇರ್ತಾವೆ. ಬಾಗ್ ಹೋಗಲಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕು? 1 ಬೆಲೆ ತಗೋಬೇಕು. ಆಮೇಲೆ ಇದು 2 ಪೆನ್ನಿನ 2ರಷ್ಟು ಬೆಲೆ 20 ರೂಪಾಯಿ. ಇದು ನೋಡಿ, ಇದು 2ರಷ್ಟು ಆಯ್ತು. ಈ ಪೆನ್ನಿಗೆ 2ರಷ್ಟು ಅಂದ್ರೆ 10 ರೂಪಾಯಿ, ಇದು 2ರಷ್ಟು 20 ರೂಪಾಯಿ. ಆಮೇಲೆ 1 ಪೆನ್ಸಿಲ್ ಬೆಲೆ ಎಷ್ಟಾಯ್ತು? 2 ರೂಪಾಯಿ ಆಯ್ತು. 4 ಪೆನ್ಸಿಲ್ ಬೆಲೆ 8 ರೂಪಾಯಿ, 28 ರೂಪಾಯಿ ಆಯ್ತು. ಬಾಯಲ್ಲೇನೆ ಮಾಡೋದು. ಇದಕ್ಕೆ ನೋಡು, ಭಾಳ ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ಬರ್ಕೋರಿ ಫೇರ್ದಾಗ. ಇನ್ನೊಂದ್ಸಲ ವಿಡಿಯೋದಾಗ ನೋಡ್ರಿ ನಾ ಹೆಂಗೆ ತಿಳಿಸಿ.